ದೇವರ ಮನೆಯಲ್ಲಿ ಹಚ್ಚಿದ ತುಪ್ಪದ ದೀಪದ ಬೆಳಕು ಇಬ್ಬರ ಮುಖದ ಮೇಲೂ ಬೆಚ್ಚಗೆ ಬಿದ್ದಿತ್ತು. ವಿರಾಜ್ ಪಂಚೆ ಶರ್ಟ್ ಧರಿಸಿ ಹಣೆಗೆ ಗಂಧವಿಟ್ಟುಕೊಂಡು ಗಂಭೀರವಾಗಿ ನಿಂತಿದ್ದರು. ಅವನ ಕಣ್ಣುಗಳು ಮಾತ್ರ ಪಕ್ಕದಲ್ಲೇ ಕೈ ಮುಗಿದು ನಿಂತಿದ್ದ ಅನನ್ಯಳ ಕಡೆಗೆ ಹೊರಡುತ್ತಿದ್ದವು. ಅನನ್ಯ ಕಣ್ಣು ಮುಚ್ಚಿ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ಲು. ತೇವವಾದ ಕೂದಲು ಅವಳ ಬೆನ್ನ ಮೇಲೆ ಹರಡಿಕೊಂಡಿತ್ತು. ಹಣೆಯ ಮೇಲಿನ ಕೆಂಪು ಕುಂಕುಮ ಮೂಗಿನ ಸಣ್ಣ ನತ್ತು ಅವಳ ಮುಗ್ಧ ಮುಖಕ್ಕೆ ಒಪ್ಪುತ್ತಿತ್ತು. ಅವಳು ಕೈ ಮುಗಿದು ಕಣ್ಣು ತೆರೆದಾಗ ವಿರಾಜ್ ಅವಳನ್ನೇ ದಿಟ್ಟಿಸುತ್ತಿರುವುದು ಕಂಡಿತ್ತು. ಅವಳು ಮೆಲ್ಲನೆ ಕಣ್ಣುಗಳಿಂದಲೇ ಏನು ಎಂಬ ಸಂದೆ ಮಾಡಿದಳು. ವಿರಾಜ್ ತುಟಿ ಅಂಚಿನಲ್ಲಿ ಸಣ್ಣದಾಗಿ ನಕ್ಕು ಯಾರು ನೋಡದಂತೆ ಅವಳ ಕಿರುಬೆರಳನ್ನು ತನ್ನ ಬೆರಳಿನಿಂದ ಮೆಲ್ಲನೆ ಸವರಿದ. ಅನನ್ಯ ಬೆಚ್ಚಿಬಿದ್ದು ಕೈ ಹಿಂದೆಳೆದುಕೊಂಡಳು. ಪಕ್ಕದಲ್ಲೇ ತಾತ ರಾಜಶೇಖರ್ ಸಿಂಹ ಮತ್ತು ಅಜ್ಜಿ ಕೌಸಲ್ಯಾದೇವಿ ನಿಂತಿದ್ದರು. ಅನನ್ಯಮ್ಮ, ತಾತ ಗಂಭೀರವಾದ ಧ್ವನಿಯಲ್ಲಿ ಕರೆದರು. ಇವತ್ತು ನಮ್ಮ ಊರಿನ ಗ್ರಾಮದೇವತೆ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಬೇಕು. ಹಾಗೆ ನಮ್ಮ ತೋಟ, ಕೆರೆ, ಗದ್ದೆ ಎಲ್ಲವನ್ನು ನೀನು ನೋಡಿಕೊಂಡು ಬರಬೇಕು. ವಿರಾಜ್ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಹೌದಮ್ಮ, ಅಜ್ಜಿ ಪ್ರೀತಿಯಿಂದ ಹೇಳಿದರು. ನಮ್ಮೂರಿನ ಜನರೆಲ್ಲ ಹೊಸ ಸೊಸೆ ಬಂದಿದ್ದಾಳೆ ಅಂತ ನೋಡೋಕೆ ಕಾಯ್ತಿದ್ದಾರೆ. ಇಬ್ಬರು ಜೊತೆಯಾಗಿ ಊರು ಸುತ್ತಿ ಬನ್ನಿ. ಅನನ್ಯ ತಲೆಯಾಡಿಸಿ ಸರಿ ಅಜ್ಜಿ ಎಂದಳು. ಅಡುಗೆ ಮನೆಯ ಬಾಗಿಲ ಬಳಿ ನಿಂತಿದ್ದ ತನ್ವಿ ಇವರನ್ನು ಊರವರೆಲ್ಲ ಮೆರೆಸುವುದನ್ನು ನೋಡಿ ತಡೆಯಲಾರದೆ ಮುಂದೆ ಬಂದಳು. ಅಜ್ಜಿ, ನಾನು ಜೊತೆಗೆ ಹೋಗ್ತೀನಿ. ಅನನ್ಯಗೆ ಇಲ್ಲಿನ ದಾರಿಗಳೇನು ಗೊತ್ತು? ನಮ್ಮ ತೋಟದ ಕಡೆ ಮುಳ್ಳು ಕಲ್ಲು ಜಾಸ್ತಿ, ಅವಳಿಗೆ ನಡೆಯೋಕ್ಕೂ ಆಗಲ್ಲ ಎಂದಳು ತುಟಿ ತಿವಿಯುತ್ತ. ವಿರಾಜ್ ತಕ್ಷಣವೇ ಅವಳ ಕಡೆ ತಿರುಗಿ ಅವಳಿಗೆ ದಾರಿ ತೋರಿಸೋಕೆ ನೋಡ್ಕೊಳ್ಳೋಕೆ ನಾನು ಜೊತೆಗಿದ್ದೀನಿ ತನ್ವಿ. ನೀನು ಮನೆಯಲ್ಲೇ ಇದ್ದು ಅಜ್ಜಿಗೆ ಅಡುಗೆಗೆ ಸಹಾಯ ಮಾಡು ಎಂದು ತಣ್ಣಗೆ ಹೇಳಿದ. ತನ್ವಿಯ ಮುಖ ಕಪ್ಪಾಯಿತು. ವರುಣ್ ಮತ್ತು ಚೇತನ್ ಪಕ್ಕದಲ್ಲೇ ನಿಂತು ಮುಸಿ ಮುಸಿ ನಗುತ್ತಿದ್ರು. ಬೆಳಗಿನ ತಿಂಡಿ ಮುಗಿದ ನಂತರ ವಿರಾಜ್ ಮತ್ತು ಅನನ್ಯ ಹಳ್ಳಿಯ ಮಣ್ಣಿನ ರಸ್ತೆಯಲ್ಲಿ ನಡೆದುಕೊಂಡು ಹೊರಟರು. ಮಲೆನಾಡಿನ ಹಸಿರು, ಅಡಿಕೆ ತೋಟಗಳ ತಂಪು, ರಸ್ತೆ ಬದಿಯಲ್ಲಿ ಹರಿಯುತ್ತಿದ್ದ ಸಣ್ಣ ತೊರೆ ಎಲ್ಲವೂ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತಿತ್ತು. ವಿರಾಜ್ ಎಂದಿನ ಆಫೀಸ್ ವೇಗವನ್ನು ಬಿಟ್ಟು ಅನನ್ಯಳ ಹೆಜ್ಜೆಯ ಜೊತೆಗೆ ನಿಧಾನವಾಗಿ ಹೆಜ್ಜೆ ಇಡುತ್ತಾ, ಅನನ್ಯ, ನಿನಗೆ ಈ ಹಳ್ಳಿಯಲ್ಲಿ ಇರೋದು ಬೋರ್ ಆಗ್ತಿಲ್ವಾ? ಸಿಟಿಯ ಹಾಗೆ ಮಾಲ್ ಇಲ್ಲ, ರೆಸ್ಟೋರೆಂಟ್ ಇಲ್ಲ? ವಿರಾಜ್ ಸಹಜವಾಗಿ ಕೇಳಿದ. ಅನನ್ಯ ರಸ್ತೆ ಬದಿಯ ಹೂವಿನ ಗಿಡವನ್ನು ನೋಡುತ್ತಾ ಮುಗುಳ್ನಕ್ಕಳು. ನನಗೆ ಇಂಥ ಹಳ್ಳಿಯಲ್ಲೇ ಬೆಳೆದು ಅಭ್ಯಾಸ. ಅಲ್ಲಿ ಬೆಂಗಳೂರಿನ ದೊಡ್ಡ ಬಂಗಲೆಯಲ್ಲಿ ನನಗೆ ಉಸಿರುಗಟ್ಟಿದ ಹಾಗೆ ಆಗ್ತಿತ್ತು. ಆದರೆ ಇಲ್ಲಿ ಎಲ್ಲರೂ ಒಟ್ಟಿಗಿದ್ದಾರೆ, ಮಾತಾಡಿಸೋಕೆ 10 ಜನ ಇದ್ದಾರೆ. ನನಗೆ ಇದೇ ತುಂಬ ಇಷ್ಟ. ವಿರಾಜ್ ಅವಳ ಮುಖವನ್ನೇ ನೋಡಿದ. ಅವಳ ಆ ಸರಳತೆಗೆ ಅವನ ಮನಸ್ಸಿನಲ್ಲಿ ಗೌರವ ಮತ್ತಷ್ಟು ಹೆಚ್ಚಾಯಿತು. ದಾರಿಯಲ್ಲಿ ಹೋಗುತ್ತಿದ್ದ ಊರಿನ ಹಿರಿಯರು, ಹೆಂಗಸರು ವಿರಾಜ್ನನ್ನು ನೋಡಿ ನಿಂತು ಮಾತನಾಡಿಸುತ್ತಿದ್ದರು. ವಿರಾಜಪ್ಪ, ಚೆನ್ನಾಗಿದ್ದೀರಾ? ಹೊಸ ಸೊಸೆ ತುಂಬ ಲಕ್ಷಣವಾಗಿದ್ದಾಳೆ ಎಂದು ಹರಸಿ ಹೋಗುತ್ತಿದ್ರು. ಪ್ರತಿಯೊಬ್ಬರ ಮಾತಲ್ಲೋ ಕೃತಕತೆ ಇರಲಿಲ್ಲ, ಹಳ್ಳಿಯ ಶುದ್ಧ ಪ್ರೀತಿ ಇತ್ತು. ದೇವಸ್ಥಾನದ ಆವರಣ ತಲುಪಿದಾಗ ಅರ್ಚಕರು ಇಬ್ಬರ ಹೆಸರಲ್ಲೋ ಅರ್ಚನೆ ಮಾಡಿ ಪ್ರಸಾದ ಕೊಟ್ಟರು. ದೇವಸ್ಥಾನದಿಂದ ಹಿಂತಿರುಗುವಾಗ ವಿರಾಜ್ ಅವಳನ್ನು ತೋಟದ ಒಳಭಾಗ ಕೆರೆಯ ಕಡೆಗೆ ಕರೆದು ಒಯ್ದ. ಅಲ್ಲಿ ಮರದ ನೆರಳಿನಲ್ಲಿ ತಂಗಾಳಿ ಬೀಸಿತ್ತು. ಕೆರೆಯ ಕಟ್ಟೆಯ ಮೇಲೆ ಕೂತಾಗ ಅನನ್ಯ ತನ್ನ ಕಾಲನ್ನು ನೀರಿನಲ್ಲಿ ಇಳಿಸಿದಳು. ಸಣ್ಣ ಮೀನುಗಳು ಬಂದು ಕಾಲನ್ನು ಮುಟ್ಟಿದಾಗ ಅವಳು ಕಚಗುಳಿಯಾಗಿ ನಕ್ಕಳು. ವಿರಾಜ್ ಅವಳ ಪಕ್ಕದಲ್ಲೇ ಬಂದು ಕುಳಿತ. ಅವಳ ಭುಜದ ಮೇಲೆ ಕೈ ಇಟ್ಟ. ನಿನ್ನ ಮುಖದಲ್ಲಿ ಈ ನಗು ನೋಡೋಕೆ ನನಗೆ ಇಷ್ಟ ಅಂತ ನಿನಗೆ ಗೊತ್ತಾ ಅನನ್ಯ? ಅನನ್ಯ ಅವನ ಕಣ್ಣುಗಳನ್ನು ನೋಡಿದಳು. ಅವಳ ಕಣ್ಣಾಲಿಗಳಲ್ಲಿ ಸಣ್ಣದಾಗಿ ನೀರು ತುಂಬಿಕೊಂಡಿತ್ತು. ಏನಾಯ್ತು? ಯಾಕೆ ಕಣ್ಣೀರು? ವಿರಾಜ್ ಗಾಬರಿಯಿಂದ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಎತ್ತಿ ಹಿಡಿದ. ಏನೂ ಇಲ್ಲ, ಅನನ್ಯ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು. ನನ್ನ ತಾಯಿಯ ಅಕ್ಕ ನನ್ನನ್ನು ಯಾವತ್ತೂ ಪ್ರೀತಿಯಿಂದ ನೋಡಲಿಲ್ಲ. ಯಾವಾಗಲೂ ಹೊರೆ ಅಂತಲೇ ಬೈತಿದ್ರು. ಆದರೆ ನೀವು, ನಿಮ್ಮ ಕುಟುಂಬ ನನಗೆ ಇಷ್ಟೊಂದು ಪ್ರೀತಿ ಗೌರವ ಕೊಡ್ತಿದ್ದೀರಲ್ಲ, ನನಗೆ ಇದು ಕನಸೋ ನನಸೋ ಅಂತ ಅನಿಸ್ತಿದೆ. ವಿರಾಜ್ನ ಮನಸ್ಸು ಕರಗಿತು. ಅವನು ತನ್ನ ಹೆಬ್ಬೆರಳಿನಿಂದ ಅವಳ ಕೆನ್ನೆಯ ಮೇಲಿದ್ದ ಕಣ್ಣೀರ ಹನಿಯನ್ನು ಒರೆಸಿ, ಅದು ಕಳೆದು ಹೋದ ಕೆಟ್ಟ ನೆನಪು ಅನನ್ಯ. ಇನ್ಮೇಲೆ ನಿನ್ನ ಬದುಕಿನಲ್ಲಿ ಕಣ್ಣೀರಿಗೆ ಜಾಗವಿಲ್ಲ. ನೀನು ನನ್ನ ಹೆಂಡತಿ, ನನ್ನ ಶಕ್ತಿ ಎಂದ. ಅನನ್ಯ ಅವನ ಎದೆಗೆ ಒರಗಿಕೊಂಡಳು. ಆ ಕೆರೆಯ ದಡದಲ್ಲಿ ಇಬ್ಬರ ಮನಸ್ಸುಗಳು ಪರಸ್ಪರ ಇನ್ನಷ್ಟು ಹತ್ತಿರವಾದವು. ಮಧ್ಯಾಹ್ನ ಮನೆಗೆ ಮರಳಿದಾಗ ತೋಟದ ಕೆಲಸಗಾರರು ತಂದಿದ್ದ ಮಾವಿನ ಹಣ್ಣುಗಳನ್ನು ಅಂಗಳದಲ್ಲಿ ರಾಶಿ ಹಾಕಿದ್ರು. ಸ್ಪಂದನ, ಪಲ್ಲವಿ ಮತ್ತು ವರುಣ್ ಹಣ್ಣುಗಳನ್ನು ಆರಿಸುತ್ತಿದ್ದರು. ಅನನ್ಯ ಕೂಡ ಅವರ ಜೊತೆ ಸೇರಿ ಕುಳಿತಳು. ತನ್ವಿ ಅಲ್ಲಿಗೆ ಬಂದು, ಅನನ್ಯ, ನಿನಗೆ ಈ ಹಣ್ಣಿನ ರಸ ತೆಗೆಯೋಕ್ಕೂ ಬರಲ್ಲ ಅನ್ಸುತ್ತೆ, ಕೊಡು, ನಾನೇ ಮಾಡ್ತೀನಿ ಎಂದು ಹೀಯಾಳಿಸಲು ಶುರು ಮಾಡಿದ್ಲು.
ಅನನ್ಯ ಶಾಂತವಾಗಿ, ಪರವಾಗಿಲ್ಲ ತನ್ವಿ, ನಾನು ಮಾಡ್ತೀನಿ ಎಂದು ಕೈಯಾರೆ ಮಾವಿನ ಹಣ್ಣಿನ ಸಿಪ್ಪೆ ಸುಲಿದು ರುಚಿಯಾದ ಸಿಕರಣೆ ರಸ ಸಿದ್ಧಪಡಿಸಿದಳು. ಊಟದ ಸಮಯದಲ್ಲಿ ಆ ಸಿಕರಣೆಯನ್ನು ಎಲ್ಲರಿಗೂ ಬಡಿಸಿದಾಗ ತಾತ, ಅದ್ಭುತವಾಗಿದೆ, ನಮ್ಮ ಹಳ್ಳಿಯ ರುಚಿ ಅನನ್ಯಳಿಗೆ ಪಕ್ಕಾ ಗೊತ್ತಿದೆ ಎಂದು ಹೊಗಳಿದರು. ತನ್ವಿ ಮುಖ ಸಪ್ಪಗೆ ಮಾಡಿಕೊಂಡು ಊಟ ಮುಗಿಸಿದಳು. ಸಂಜೆ ಮನೆಯ ತಾರಸಿಯ ಮೇಲೆ ಎಲ್ಲರೂ ಹರಟೆ ಹೊಡೆಯುತ್ತಿರುವುದು. ವರುಣ್ ಹಾಡು ಹೇಳುತ್ತಿದ್ದ, ಚೇತನ್ ತಮಾಷೆ ಮಾಡ್ತಿದ್ದ, ವಿರಾಜ್ ದೂರದಲ್ಲಿ ನಿಂತು ಆ ಕುಟುಂಬದ ನಡುವೆ ನಗು ನಗುತ್ತಾ ಬೆರೆತು ಹೋಗಿದ್ದ. ಅನನ್ಯಳನ್ನೇ ನೋಡುತ್ತಿದ್ದ ಅವಳು ಈ ಮನೆಗೆ ಬಂದ ಮೇಲೆ ಕೇವಲ ತನ್ನ ಮನಸ್ಸನ್ನಷ್ಟೇ ಅಲ್ಲ, ಇಡೀ ಮನೆಯ ವಾತಾವರಣವನ್ನೇ ಬದಲಾಯಿಸಿದ್ದಳು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕೋಣೆಯ ಕಿಟಕಿಯ ಬಳಿ ನಿಂತಿದ್ದ ವಿರಾಜ್ ಬಳಿಗೆ ಅನನ್ಯ ಬಂದು ನಿಂತಳು. ತುಂಬಾ ಸುಸ್ತಾಯ್ತಾ? ವಿರಾಜ್ ಪ್ರೀತಿಯಿಂದ ಕೇಳಿದ. ಇಲ್ಲ, ಇವತ್ತು ತುಂಬಾ ಖುಷಿಯಾಯಿತು ಎಂದಳು ಅನನ್ಯ ಅವನ ಕೈಯನ್ನು ಹಿಡಿದು. ವಿರಾಜ್ ಅವಳನ್ನು ತನ್ನ ತೋಳುಗಳಲ್ಲಿ ಎಳೆದುಕೊಂಡು ಅವಳ ಹಣೆಯ ಮೇಲೆ ಮೃದುವಾಗಿ ಮುತ್ತಿಟ್ಟ. ವಿರಾಜ್ ಕಿಟಕಿಯ ಪರದೆಯನ್ನು ಸ್ವಲ್ಪ ಸರಿಸಿ ತಂಪಾದ ಗಾಳಿಯೊಳಗೆ ಬರುತ್ತಿದ್ದಂತೆ ಮಾಡಿದ. ಹೊರಗೆ ಅಡಿಕೆ ಮರಗಳ ನಡುವೆ ಬೆಳದಿಂಗಳು ಚೆಲ್ಲಿತ್ತು. ಕೋಣೆಯೊಳಗೆ ಬಂದು ಮಂಚದ ಅಂಚಿನಲ್ಲಿ ಕುಳಿತ ಅನನ್ಯಳ ಪಕ್ಕದಲ್ಲೇ ತಾನು ಬಂದು ಕುಳಿತುಕೊಂಡ. ಅನನ್ಯ ತನ್ನ ಸೀರೆಯ ಸೆರಗನ್ನು ಬೆರಳುಗಳಲ್ಲಿ ಸುತ್ತಿಕೊಳ್ಳುತ್ತಾ ಸುಮ್ಮನೆ ಕುಳಿತಿದ್ದಳು. ಹಗಲೆಲ್ಲ ಊರು ಸುತ್ತಿ ಮನೆಯವರ ಜೊತೆ ಬೆರೆತು ಅವಳ ಮುಖದಲ್ಲಿ ಸಣ್ಣ ಆಯಾಸವಿದ್ರು, ಕಣ್ಣುಗಳಲ್ಲಿ ಒಂದು ರೀತಿಯ ತೃಪ್ತಿ ಇತ್ತು. ವಿರಾಜ್ ಅವಳ ಕೈಯನ್ನು ನಿಧಾನವಾಗಿ ತನ್ನ ಕೈಯೊಳಗೆ ತೆಗೆದುಕೊಂಡ. ಅವನ ಮುಖದಲ್ಲಿ ಎಂದಿನ ಆ ಗಾಂಭೀರ್ಯವಿರಲಿಲ್ಲ, ಬದಲಿಗೆ ಮುಕ್ತವಾಗಿ ಮಾತನಾಡಬೇಕೆಂಬ ತುಡಿತವಿತ್ತು. ಅನನ್ಯ, ವಿರಾಜ್ ಮೆಲ್ಲನೆ ಕರೆದ. ಹೇಳಿ ಅನನ್ಯ. ಅವನ ಕಡೆ ಮುಖ ತಿರುಗಿಸಿದಳು. ನಿನಗೆ ಆಶ್ಚರ್ಯ ಆಗ್ತಿಲ್ವಾ? ಅಷ್ಟು ಕಠಿಣವಾಗಿ ಕಾಂಟ್ರಾಕ್ಟ್ ಅಂತ ನಿನ್ನನ್ನು ದೂರ ಇಟ್ಟಿದ್ದವನು ಇಷ್ಟು ಬೇಗ ಹೇಗೆ ಬದಲಾದೆ? ನಿನ್ನನ್ನು ಹೇಗೆ ಇಷ್ಟು ಬೇಗ ಒಪ್ಕೊಂಡೆ ಅಂತ ನಿನಗೆ ಅನ್ನಿಸ್ತಿಲ್ವಾ? ವಿರಾಜ್ ನೇರವಾಗಿ ಅವಳ ಕಣ್ಣುಗಳನ್ನು ನೋಡುತ್ತಾ ಕೇಳಿದ. ಅನನ್ಯ ಒಂದು ಕ್ಷಣ ಮೌನವಾದಳು. ನಂತರ ಮೆಲ್ಲನೆ ತಲೆಯಾಡಿಸಿ, ಹೌದು, ಬೆಂಗಳೂರಿನ ಬಂಗಲೆಗೆ ನಾನು ಬಂದ ಮೊದಲ ದಿನ ನೀವು ನನ್ನನ್ನು ನೋಡಿದ ರೀತಿ, ಮಾತನಾಡಿದ ಮಾತುಗಳು ನೆನೆಸಿಕೊಂಡರೆ ಈಗ ನೀವು ನನ್ನ ಜೊತೆ ಇರೋದು ನನಗೆ ನಂಬೋಕೆ ಆಗ್ತಿಲ್ಲ. ನನ್ನ ಕುಟುಂಬದವರು ಮಾಡಿದ ಮೋಸ ನೋಡಿದ ಮೇಲೂ ನೀವು ನನ್ನನ್ನು ಇಷ್ಟು ಪ್ರೀತಿಸ್ತೀರಾ ಅಂತ ನಾನು ಊಹಿಸಿರಲಿಲ್ಲ ಎಂದಳು ಸಣ್ಣ ಧ್ವನಿಯಲ್ಲಿ. ವಿರಾಜ್ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟ. ನನ್ನ ತಾಯಿ ನಮ್ಮನ್ನು ಬಿಟ್ಟು ಹೋದಾಗ ಹೆಣ್ಣು ಮಕ್ಕಳು ಅಂದ್ರೇನೆ ಮೋಸ ಮಾಡೋರು, ದುಡ್ಡಿನ ಹಿಂದೆ ಓಡೋರು ಅನ್ನೋ ಭಾವನೆ ನನ್ನ ಮನಸ್ಸಿನಲ್ಲಿ ಬಲವಾಗಿ ಬೇರೂರಿ ಬಿಟ್ಟಿತ್ತು. ಯಾರೂ ನನ್ನ ಜೊತೆ ನಿಸ್ವಾರ್ಥವಾಗಿ ಇರೋಕೆ ಸಾಧ್ಯವಿಲ್ಲ ಅಂತ ಅಂದುಕೊಂಡಿದ್ದೆ. ಅಪ್ಪನಿಗಾಗಿ ನಿನ್ನನ್ನು ಮದುವೆಯಾದಾಗಲೂ ನಿನ್ನ ಬಗ್ಗೆ ಅಂಥದ್ದೇ ಯೋಚನೆ ಇತ್ತು. ಆದರೆ ವಿರಾಜ್ ಅವಳ ಕೆನ್ನೆಯನ್ನು ಬೆರಳುಗಳಿಂದ ಮೃದುವಾಗಿ ಸವರಿದ. ನೀನು ನಮ್ಮ ಮನೆಗೆ ಬಂದ ಮೊದಲ ದಿನದಿಂದಲೂ ಆ ದೊಡ್ಡ ಬಂಗಲೆಯಲ್ಲಿದ್ದ ಯಾವ ಸೌಕರ್ಯವನ್ನು ನೀನು ನನ್ನದು ಅಂತ ಮೆರೆಯಲಿಲ್ಲ. ಅಪ್ಪ ನನ್ನ ಸ್ವಂತ ತಂದೆಗಿಂತ ಹೆಚ್ಚಾಗಿ ನೋಡಿಕೊಂಡೆ. ನನ್ನ ಕೋಪ, ಹೊರಟು ಮಾತುಗಳನ್ನು ಸಹಿಸಿಕೊಂಡು ನನ್ನ ಆರೋಗ್ಯ, ನನ್ನ ಕೆಲಸದ ಬಗ್ಗೆ ಗಮನ ಕೊಟ್ಟೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಕುಟುಂಬದವರು 10 ಕೋಟಿ ದುಡ್ಡಿಗೆ ಆಸೆ ಬಿದ್ದು ನಮ್ಮ ಮೇಲೆ ಕೇಸ್ ಹಾಕಿದಾಗ ನೀನು ನನಗಾಗಿ, ನನ್ನ ಮನೆತನದ ಮರ್ಯಾದೆಗಾಗಿ ನಿನ್ನ ಸ್ವಂತ ತಾಯಿಯ ವಿರುದ್ಧವೇ ನಿಂತೆ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೋ ದುಡ್ಡಿನ ಆಸೆಗೆ ಬಲಿಯಾಗುತ್ತಿದ್ರು. ವಿರಾಜ್ನ ಧ್ವನಿಯಲ್ಲಿ ಅಪಾರವಾದ ಗೌರವವಿತ್ತು. ನಿನ್ನ ಆ ಪ್ರಾಮಾಣಿಕತೆ, ಮುಗ್ಧತೆ ಮತ್ತು ನಿಸ್ವಾರ್ಥ ಪ್ರೀತಿ ನನ್ನೊಳಗಿದ್ದ ಕಲ್ಲನ್ನು ಕರಗಿಸಿಬಿಡ್ತು ಅನನ್ಯ. ನಿನ್ನಂಥ ಹುಡುಗಿ ಸಿಗೋಕೆ ನಾನೇ ಪುಣ್ಯ ಮಾಡಿರಬೇಕು ಅಂತ ನನಗೆ ಅರ್ಥವಾಯಿತು. ಅದಕ್ಕೆ ನಾನೀಗ ನಿನ್ನನ್ನು ಕೇವಲ ಹೆಂಡತಿಯಾಗಿ ಮಾತ್ರವಲ್ಲ, ನನ್ನ ಪ್ರಾಣವಾಗಿ ಒಪ್ಕೊಂಡಿದ್ದೀನಿ ಎಂದ. ಅನನ್ಯಳ ಕಣ್ಣಾಲಿಗಳು ತೇವವಾದವು. ಅವಳು ಏನೂ ಮಾತನಾಡದೆ ತನ್ನ ಮುಖವನ್ನು ಅವನ ಎದೆ ಮೇಲೆ ಆನಿಸಿ ಅವನ ಶರ್ಟನ್ನು ಬಿಗಿಯಾಗಿ ಹಿಡಿದುಕೊಂಡಳು. ನನಗೆ ಈ ಜನ್ಮದಲ್ಲಿ ನಿನ್ನ ಈ ಪ್ರೀತಿ, ಈ ನಂಬಿಕೆ ಬಿಟ್ಟರೆ ಬೇರೇನೂ ಬೇಡ ಎಂದು ಅನನ್ಯ ಗದ್ಗದಿತ ಧ್ವನಿಯಲ್ಲಿ ಹೇಳಿದಳು. ವಿರಾಜ್ ಅವಳ ತಲೆಯನ್ನು ಪ್ರೀತಿಯಿಂದ ಸವರಿ ಅವಳ ಹಣೆಯ ಮೇಲೆ ದೀರ್ಘವಾಗಿ ಮುತ್ತಿಟ್ಟ. ಇಬ್ಬರ ನಡುವೆ ಇದ್ದ ಅನುಮಾನದ ಪರದೆಗಳೆಲ್ಲ ಕಳಚಿಬಿದ್ದಿದ್ದು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ಆ ಕ್ಷಣ ಅವರ ಬದುಕಿನ ಅತ್ಯಂತ ಸುಂದರ ನೆನಪಾಗಿ ಉಳಿಯಿತು. ಆ ರಾತ್ರಿ ಇಬ್ಬರ ಮನಸ್ಸಿನ ಕೊನೆಯ ಸಂಕೋಚದ ಗಂಟುಗಳು ಕಳಚಿಬಿದ್ದಿದ್ದವು. ಕಿಟಕಿಯ ಸಂದುಗಳಿಂದ ಹರಿದು ಬರುತ್ತಿದ್ದ ತಂಗಾಳಿ ಮಲೆನಾಡಿನ ಅಡಿಕೆ ಹೂವಿನ ಪರಿಮಳವನ್ನು ಹೊತ್ತು ತರುತ್ತಿತ್ತು. ವಿರಾಜ್ನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದ್ದ ಅನನ್ಯಳಿಗೆ ಬದುಕಿನಲ್ಲಿ ಮೊದಲ ಬಾರಿಗೆ ಸುರಕ್ಷಿತವಾದ ಗೂಡೊಂದು ಸಿಕ್ಕ ಅನುಭವವಾಗುತ್ತಿತ್ತು. ವಿರಾಜ್ ಅವಳ ತಲೆಯನ್ನು ಮೆಲ್ಲನೆ ಸವರುತ್ತಾ ಗಾಢವಾದ ನಿದ್ದೆಗೆ ಜಾರಿದ್ದ. ಮಾರನೆಯ ದಿನ ಮುಂಜಾನೆ ಮನೆಯ ಅಂಗಳದಲ್ಲಿ ಎಂದಿಗಿಂತ ಹೆಚ್ಚು ಸಂಭ್ರಮದ ವಾತಾವರಣವಿತ್ತು. ತಾತ ರಾಜಶೇಖರ್ ಸಿಂಹ
ಮತ್ತು ಅಜ್ಜಿ ಕೌಸಲ್ಯಾದೇವಿ ಇಡೀ ಕುಟುಂಬವನ್ನು ಅಂಗಳದಲ್ಲಿ ಸೇರಿಸಿದ್ದರು. ಪ್ರತಾಪ್ ಸಿಂಹನ ಮಗ ಮತ್ತು ಸೊಸೆ ನಮ್ಮೂರಿಗೆ ಬಂದು ಇಡೀ ಮನೆಗೆ ಕಳೆ ತಂದಿದ್ದಾರೆ. ಇವತ್ತು ನಮ್ಮ ತೋಟದ ದೇವರಿಗೆ ದೊಡ್ಡ ಪೂಜೆ ಮಾಡಿಸಿ ಊರ ಜನಕ್ಕೆಲ್ಲ ಅನ್ನದಾನ ಮಾಡಬೇಕು ಎಂದರು ತಾತ ಗಂಭೀರವಾಗಿ. ಅನನ್ಯ ಬೆಳ್ಳಂಬೆಳಗ್ಗೆ ಎದ್ದು ನೀಲಿ ಬಣ್ಣದ ಸಾಂಪ್ರದಾಯಿಕ ಸೀರೆಯನ್ನುಟ್ಟು ಪೂಜೆಯ ಸಿದ್ಧತೆಗಳಲ್ಲಿ ಮುಳುಗಿದ್ದಳು. ಅಡುಗೆ ಮನೆಯಲ್ಲಿ ಚಿಕ್ಕಮ್ಮ ಶಾರದಾ, ಅತ್ತೆ ಗಿರಿಜಮ್ಮ ಮತ್ತು ಪಲ್ಲವಿ ಜೊತೆ ಸೇರಿ ಹೋಳಿಗೆ, ಪಾಯಸ, ಚಿತ್ರಾನ್ನ ತಯಾರಿಸುತ್ತಿದ್ದಳು. ಅವಳ ನಗುಮುಖ ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸುವ ರೀತಿ. ಇಡೀ ಕುಟುಂಬವೇ ಅವಳ ಪರವಾಗಿತ್ತು. ಮಧ್ಯಾಹ್ನ ತೋಟದ ಮಹಾಪೂಜೆ ಅದ್ದೂರಿಯಾಗಿ ನೆರವೇರಿತ್ತು. ಊರಿನ ನೂರಾರು ಜನ ಬಂದು ಊಟ ಮಾಡಿ ಹೊಸ ಜೋಡಿಯನ್ನು ಮನಸಾರೆ ಹರಸಿ ಹೋದರು. ತನ್ವಿ ಮೂಲೆಯಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದರು. ತಾತನ ಖಡಕ್ ಎಚ್ಚರಿಕೆಯ ನಂತರ ಯಾವುದೇ ಕಿರಿಕಿರಿ ಮಾಡುವ ಧೈರ್ಯ ಅವಳಿಗೆ ಉಳಿದಿರಲಿಲ್ಲ. ಬದಲಿಗೆ ಎಲ್ಲರ ಪ್ರೀತಿಯನ್ನು ಗಳಿಸಿದ ಅನನ್ಯಳ ಮುಂದೆ ತಾನು ಸಂಪೂರ್ಣ ಸೋತು ಹೋಗಿದ್ದೇನೆ ಎಂಬುದು ಅವಳಿಗೆ ಮನವರಿಕೆಯಾಗುತ್ತಿತ್ತು. ಹಳ್ಳಿಯ ಆ ದೊಡ್ಡ ಮನೆಯಲ್ಲಿ ದಿನಗಳು ರೆಕ್ಕೆ ಕಟ್ಟಿಕೊಂಡು ಹಾರುತ್ತಿದ್ದವು. ತೋಟದ ಪೂಜೆ ಮುಗಿದ ಮೇಲೆ ಇನ್ನೊಂದು ವಾರ ನೀವಿಬ್ಬರೂ ಇಲ್ಲೇ ಇರಬೇಕು, ಅಷ್ಟು ಬೇಗ ಬೆಂಗಳೂರಿಗೆ ಬಿಡಲ್ಲ ಎಂದು ತಾತ ರಾಜಶೇಖರ್ ಸಿಂಹ ಮತ್ತು ಅಜ್ಜಿ ಕೌಸಲ್ಯಾದೇವಿ ಪ್ರೀತಿಯಿಂದ ಆಜ್ಞೆ ಮಾಡಿದ್ದರು. ವಿರಾಜ್ ಕೂಡ ಆಫೀಸ್ ಜಂಜಾಟ ಮರೆತು ಹಳ್ಳಿಯ ಪ್ರಶಾಂತತೆಗೆ ಸಂಪೂರ್ಣವಾಗಿ ಒಗ್ಗಿ ಹೋಗಿದ್ದ. ಮನೆಯ ಯುವಕರ ದಂಡು ವರುಣ್, ಚೇತನ್, ಸ್ಪಂದನ, ಪ್ರವೀಣ್ ಮತ್ತು ಪಲ್ಲವಿ ಅನನ್ಯಳನ್ನು ತಮ್ಮ ಗ್ಯಾಂಗ್ನ ಮುಖ್ಯ ಲೀಡರ್ ಮಾಡಿಕೊಂಡಿದ್ದರು. ಅನನ್ಯ ಎಲ್ಲರೊಂದಿಗೆ ಎಷ್ಟು ಸರಳವಾಗಿ ಬೆರೆತು ಹೋಗಿದ್ದಳೆಂದರೆ ಅವಳು ಈ ಮನೆಗೆ ಹೊಸದಾಗಿ ಬಂದ ಸೊಸೆ ಅನ್ನೋದನ್ನೇ ಯಾರಿಗೂ ನೆನಪಿರಲಿಲ್ಲ. ಒಂದು ದಿನ ಮಧ್ಯಾಹ್ನ ಊಟ ಮುಗಿಸಿ ಎಲ್ಲರೂ ಹಾಲಿನಲ್ಲಿ ಕುಳಿತಿದ್ದಾಗ ವರುಣ್ ಎದ್ದು ನಿಂತು ಶಿಳ್ಳೆ ಹೊಡೆದ. ಎಲ್ಲರೂ ಕೇಳಿ, ಪಕ್ಕದ ಪಟ್ಟಣದ ಹಳೆಯ ಥಿಯೇಟರ್ನಲ್ಲಿ ಹೊಸ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಇವತ್ತು ಸಂಜೆ ಮ್ಯಾಟ್ನಿ ಶೋಗೆ ನಮ್ಮ ಯಂಗ್ ಬ್ರಿಗೇಡ್ ಪೂರ್ತಿ ಹೋಗ್ತಿದೆ ಎಂದ. ಸ್ಪಂದನ ಖುಷಿಯಿಂದ ಚಪ್ಪಾಳೆ ತಟ್ಟಿದಳು. ಹೌದು ಅತ್ತಿಗೆ, ಅಣ್ಣ, ಪ್ರವೀಣ್ ಅಣ್ಣ, ಪಲ್ಲವಿ ಅತ್ತಿಗೆ, ಎಲ್ಲರೂ ಒಟ್ಟಿಗೆ ಹೋಗೋಣ. ವಿರಾಜ್ ಪೇಪರ್ ಓದುತ್ತಾ, ನಾನು ಇಂಥದ್ದಕ್ಕೆಲ್ಲ ಬರಲ್ಲ, ನೀವು ಹೋಗಿ ಬನ್ನಿ ಎಂದು ಎಂದಿನ ಗಂಭೀರ ಮುಖ ಮಾಡಿದ. ವರುಣ್ ತಕ್ಷಣ ಅನನ್ಯಾಳ ಪಕ್ಕ ಬಂದು, ಅತ್ತಿಗೆ ನೀವೇ ಅಣ್ಣನಿಗೆ ಹೇಳಿ, ನೀವು ಬಂದರೆ ಅವರು ಬಂದೇ ಬರ್ತಾರೆ ಎಂದು ಕಣ್ಣು ಮಿಟಿಸಿದ. ಅನನ್ಯ ವಿರಾಜ್ನ ಕಡೆ ತಿರುಗಿ, ಬನ್ನಿ ನಾವೆಲ್ಲರೂ ಒಟ್ಟಿಗೆ ಹೋಗಿ, ತುಂಬ ದಿನ ಆಯಿತು ಅಲ್ವಾ ಎಂದು ಮುಗ್ಧವಾಗಿ ಕೇಳಿದಳು. ಅವಳ ಒಂದೇ ಒಂದು ಮಾತಿಗೆ ವಿರಾಜ್ ಪೇಪರ್ ಕೆಳಗಿಟ್ಟು, ಸರಿ ರೆಡಿಯಾಗಿ ಎಂದ. ಇದನ್ನು ನೋಡಿ ಚೇತನ್ ಮತ್ತು ವರುಣ್ ಅಣ್ಣನ ಸಿಂಹದ ಗರ್ಜನೆ ಅತ್ತಿಗೆಯ ಮುಂದೆ ಬೆಕ್ಕಿನ ಮಿಯಾವ್ ಆಯಿತು ಎಂದು ನಕ್ಕರು. ತನ್ವಿ ಮೂಲೆಯಲ್ಲಿ ನಿಂತು ಇದನ್ನೆಲ್ಲ ನೋಡಿ ನಾನು ಬರ್ತೀನಿ ಎಂದು ಒಲ್ಲದ ಮನಸ್ಸಿನಿಂದಲೇ ಹೇಳಿದಳು. ವಿರಾಜ್ ಪಕ್ಕ ಕೂರಲು ಸಿಗುವ ಅವಕಾಶವನ್ನು ಬಿಡಲು ಅವಳಿಗೆ ಇಷ್ಟವಿರಲಿಲ್ಲ. 2 ಕಾರುಗಳಲ್ಲಿ ಎಲ್ಲರೂ ಪಟ್ಟಣದ ಟಾಕೀಸ್ಗೆ ಹೊರಟರು. ವಿರಾಜ್ನ ಕಾರಿನಲ್ಲಿ ಅನನ್ಯ ಮುಂದೆ ಕುಳಿತಿದ್ದರೆ ಹಿಂದೆ ಸ್ಪಂದನ ಮತ್ತು ತನ್ವಿ ಕುಳಿತಿದ್ರು. ಹಳ್ಳಿ ಪಟ್ಟಣದ ಆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಮುಂದೆ ಜನಜಂಗುಳಿ. ಕಡಲೆಕಾಯಿ ಮತ್ತು ಪಾಪ್ಕಾರ್ನ್ ಘಮ ಇತ್ತು. ವರುಣ್ ಮುಂಚಿತವಾಗಿಯೇ ಬಾಲ್ಕನಿ ಟಿಕೆಟ್ ಬುಕ್ ಮಾಡಿದ್ದ. ಥಿಯೇಟರ್ ಒಳಗೆ ಕತ್ತಲಾಗುತ್ತಿದ್ದಂತೆ ತನ್ವಿ ವಿರಾಜ್ನ ಪಕ್ಕದಲ್ಲೇ ಕೂರಲು ನುಗ್ಗಿದ್ದಳು. ಆದರೆ ವರುಣ್ ಜಾಣತನದಿಂದ ತನ್ವಿಯನ್ನು ಕಡೆ ಸಾಲಿಗೆ ಸರಿಸಿ ವಿರಾಜ್ ಮತ್ತು ಅನನ್ಯಗೆ ಮಧ್ಯದ ಸೀಟುಗಳನ್ನು ಕೊಟ್ಟ. ಸಿನಿಮಾ ಶುರುವಾಯಿತು. ಹಳೆಯ ಕಾಲದ ಸೌಂಡ್ ಸಿಸ್ಟಮ್ನಲ್ಲಿ ಧ್ವನಿ ಜೋರಾಗಿತ್ತು. ಎಲ್ಲರೂ ಶಿಳ್ಳೆ ಚಪ್ಪಾಳೆ ತಟ್ಟುತ್ತಾ ಸಿನಿಮಾ ಎಂಜಾಯ್ ಮಾಡ್ತಿದ್ರು. ಚಿತ್ರದಲ್ಲಿ ಭಾವನಾತ್ಮಕ ಸನ್ನಿವೇಶವೊಂದು ಬಂದಾಗ ಅನನ್ಯ ಮೈಮರೆತು ನೋಡುತ್ತಿದ್ಲು. ವಿರಾಜ್ ಕತ್ತಲ ಮರೆಯಲ್ಲಿ ನಿಧಾನವಾಗಿ ಅವಳ ಕೈ ಬೆರಳುಗಳನ್ನು ತನ್ನ ಬೆರಳೊಳಗೆ ಪೋಣಿಸಿಕೊಂಡ. ಅನನ್ಯ ಬೆಚ್ಚಿಬಿದ್ದು ಅವನ ಕಡೆ ನೋಡಿದಾಗ ವಿರಾಜ್ ತುಂಟ ನಗೆಯೊಂದಿಗೆ ಅವಳ ಕೈಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಂಡ. ಅವಳ ಮುಖದಲ್ಲಿ ನಾಚಿಕೆಯ ನಸುಗೆಂಪು ಮೂಡಿತ್ತು. ಇಂಟರ್ವಲ್ನಲ್ಲಿ ಚೇತನ್ ಬಿಸಿ ಬಿಸಿ ಸಮೋಸ ಮತ್ತು ಕೋಲ್ಡ್ ಡ್ರಿಂಕ್ಸ್ ತಂದ. ಎಲ್ಲರೂ ತಮಾಷೆ ಮಾಡುತ್ತಾ ಸಿನಿಮಾ ಡೈಲಾಗ್ ಹೊಡೆಯುತ್ತಾ ಕೇಕೆ ಹಾಕಿದರು. ತನ್ವಿ ಮಾತ್ರ ಇವರ ಈ ನಗು ಸಂಭ್ರಮವನ್ನು ನೋಡಿ ಹೊಟ್ಟೆಯುರಿಯಿಂದ ಸಮೋಸವನ್ನೇ ಮುರಿದು ಮುರಿದು ಹಾಕುತ್ತಿದ್ದಳು. ಸಿನಿಮಾ ಮುಗಿಸಿ ಹೊರಬರುವಾಗ ರಾತ್ರಿಯಾಗಿತ್ತು. ಪಟ್ಟಣದ ಕೆರೆಯ ಪಕ್ಕದಲ್ಲಿದ್ದ ಹಳ್ಳಿ ಶೈಲಿಯ ಹೋಟೆಲ್ ಮುಂದೆ ಕಾರುಗಳನ್ನು ನಿಲ್ಲಿಸಿದ್ದರು. ಅಲ್ಲಿ ಬಾಳೆ ಎಲೆ ಮೇಲೆ ಬಿಸಿ ಬಿಸಿ ಬೆಣ್ಣೆ ದೋಸೆ, ಖಾರ ಚಟ್ನಿ ಮತ್ತು ಫಿಲ್ಟರ್ ಕಾಫಿ ಸವಿದರು. ವರುಣ್ ಮತ್ತು ಪ್ರವೀಣ್ ಅನನ್ಯಳ ಕಾಲೇಜು ದಿನಗಳ ಬಗ್ಗೆ, ಬೆಂಗಳೂರಿನ ಆಫೀಸ್ ಅನುಭವಗಳ ಬಗ್ಗೆ ಕೇಳಿ ನಗುತ್ತಿದ್ದರು. ಅನನ್ಯ ಪ್ರತಿಯೊಬ್ಬರೊಂದಿಗೂ ಅಷ್ಟೇ ಆತ್ಮೀಯವಾಗಿ ಮಾತನಾಡುತ್ತಿದ್ದಳು. ಚಿಕ್ಕಪ್ಪ ಚಿಕ್ಕಮ್ಮನ ಮಕ್ಕಳಿಗೆ ಅವಳು ಕೇವಲ ಅಣ್ಣನ ಹೆಂಡತಿಯಾಗಿರಲಿಲ್ಲ, ತಮ್ಮದೇ ಮನೆಯ ಸ್ವಂತ ಅಕ್ಕನಂತಾಗಿದ್ದಳು. ಹಳ್ಳಿಯ ಮನೆಗೆ ಮರಳುವಾಗ ಗಾಡಿಯಲ್ಲಿ ತಂಪಾದ ಗಾಳಿ ಬೀಸುತ್ತಿತ್ತು.
ಅನನ್ಯ ವಿರಾಜ್ನ ಭುಜದ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿಕೊಂಡಿದ್ದಳು. ವಿರಾಜ್ ಅವಳ ಮುಖವನ್ನೇ ನೋಡುತ್ತಾ ಸ್ಟೇರಿಂಗ್ ತಿರುಗಿಸುತ್ತಿದ್ದ. ನಗರದ ಗದ್ದಲವಿಲ್ಲದ, ಕಪಟವಿಲ್ಲದ ಈ ಸರಳ ಬದುಕು, ಕುಟುಂಬದ ಜೊತೆಗಿನ ಈ ನೈಜ ನಂಟು ಅನನ್ಯಳ ಮುಖದಲ್ಲಿ ತಂದಿದ್ದ ನೆಮ್ಮದಿಯನ್ನು ಕಂಡು ಅವನ ಹೃದಯ ಮತ್ತಷ್ಟು ಧನ್ಯತೆಯಿಂದ ತುಂಬಿ ಹೋಗಿತ್ತು. ಹಳ್ಳಿಯ ಮಣ್ಣಿನ ಕಂಪಿನ ನಡುವೆ ಬೆರೆತಿದೆ ಜೀವಗಳ ನಲ್ಮೆಯ ನಂಟಿಗೆ. ನಗುವಿನ ಹಾದಿಯಲ್ಲಿ ಬೆಳೆದಿದೆ ನಂಬಿಕೆ, ಸೋತಿದೆ ಅಂತರವು ಪ್ರೇಮದ ಹೊಳಪಿಗೆ. ಕತ್ತಲ ಸೀಮೆಯ ದಾಟಿದ ಮನಸ್ಸು, ಕಣ್ಣೆದುರಾಗಿದೆ ಬದುಕಿನ ಕನಸು. ಕೈ ಹಿಡಿಯುತ್ತಾ ಜೊತೆಯಾಗಿ ಸಾಗುವ ಹೆಜ್ಜೆ, ಮನೆ ತುಂಬ ಮೊಳಗಿದೆ ಒಲವಿನ ಗೆಜ್ಜೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.